ನಮಸ್ತೆ ಸ್ನೇಹಿತರೆ, ನಾವು ಕೊನೆಯ ವಿಡಿಯೋದಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ತಿಳ್ಕೊಡ್ತಿದ್ವಿ. ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಮಹಾನದಿ, ಗೋದಾವರಿ, ಕಾವೇರಿ, ಹೌದಲ್ಲ. ಇದ್ರ ಜೊತೆಗೆ ವೇಗೆ ರಿವರ್ ಬಗ್ಗೆ ತಿಳ್ಕೊಂಡಿದ್ವಿ, ಪೆನ್ನಾ ರಿವರ್ ಬಗ್ಗೆ ಮತ್ತು ಪೊನ್ನಯಾರ್ ರಿವರ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ಲ. ಇವೆಲ್ಲನೂ ಕೂಡ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಈ ಪೆನಿನ್ಸುಲರ್ ಇಂಡಿಯಾದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರುವಂತಹ ನದಿಗಳಲ್ಲಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಹೇಳಿದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಹೌದಲ್ಲ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವ್ಯಾವುದಿದೆ ಪ್ರಮುಖವಾಗಿರೋದಷ್ಟು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವುದು ಅಂತ ನೋಡೋದಾರೆ, ಮೊದಲನೇದಾಗಿ ನರ್ಮದಾ ರಿವರ್, ನರ್ಮದಾ, ತಪತಿ, ಸಬರಮತಿ, ಮಾಹಿ, ಲೋನಿ, ತಾವಾ ಮತ್ತು ಶರಾವತಿ, ಹಾಗೂ ಮತ್ತು ಮಹದಾಯಿ ರಿವರ್, ಕಾಳಿ ಆ್ಯಂಡ್ ಪೆರಿಯಾರ್. ಇವೆಲ್ಲರೂ ಕೂಡ ಎಲ್ಲಿಗೆ ಪಶ್ಚಿಮಕ್ಕೆ ಹರಿಯುವ ಪ್ರಮುಖವಾದಂಥ ನದಿಗಳು. ಯಾವುದು? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಹೌದಲ್ಲ, ಪಶ್ಚಿಮಕ್ಕೆ ಹರಿಯುವಂಥ ಪ್ರಮುಖವಾದ ನದಿಗಳು ಇವು. ಇದರಲ್ಲಿ ನಾವು ಒಂದೊಂದೇ ತಗೊಳ್ತಾ ಹೋಗೋಣ, ಹೌದಲ್ಲ. ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳೇನು ಪೂರ್ವ ನದಿಗಳಿಗಿಂತ ಚಿಕ್ಕದಾಗಿರ್ತವೆ. ಸೊ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಕೂಡ ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ರೆ ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಸ್ಮಾಲರ್ ದೆನ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಿಂತ ಇದು ಸ್ಮಾಲರ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ನರ್ಮದಾ ಮತ್ತು ತಪತಿ ನದಿಗಳು ಏನಿವೆ, ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ನರ್ಮದಾ ಮತ್ತು ತಪತಿ ನದಿಗಳಿದೆ, ಎರಡು ಪ್ರಮುಖವಾದಂಥ ನದಿ ವ್ಯವಸ್ಥೆ ಆಗಿರುತ್ತೆ. ಅಂದರೆ ಈ ಭಾಗದಲ್ಲಿ ಹೈಯೆಸ್ಟು ಏನಾಗ್ತಾ ಬರುತ್ತೆ, ಸೊ ಈ ಭಾಗದಲ್ಲಿ ಹೈಯೆಸ್ಟು ರಿವರ್ಸ್ ಏನಿದೆ, ಸೊ ಹೈಯೆಸ್ಟು ವಾಟರ್ ಫ್ಲೋ ಆಗೋದು ಕೂಡ ಈ ಭಾಗದಲ್ಲಿಯೇ, ಯಾವುದರಲ್ಲಿ? ತಪತಿ ಮತ್ತು ನರ್ಮದಾದಲ್ಲಿ, ಹೌದಲ್ಲ. ಹಾಗಿದ್ರೆ ಮೊದಲನೇ ರಿವರ್ ಸಿಸ್ಟಮ್ಗೆ ಹೋಗೋಣ. ಯಾವುದು? ನರ್ಮದಾ ರಿವರ್ ಸಿಸ್ಟಮ್, ನರ್ಮದಾ ನದಿ ವ್ಯವಸ್ಥೆ. ಸೊ ಈ ನರ್ಮದಾ ನದಿ ವ್ಯವಸ್ಥೆ ನೋಡಿ, ಇಲ್ಲಿ ಉಗಮ ಆಗ್ತಿರೋದು ನೋಡ್ತಿರೋದಲ್ಲಿ ಮಧ್ಯಪ್ರದೇಶದಲ್ಲಿ. ಇದು ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳ ಮುಖಾಂತರ ಅರಬ್ಬಿ ಸಮುದ್ರವನ್ನು ಜಾಯ್ನ್ ಆಗ್ತಾ ಹೋಗುತ್ತೆ. ಯಾವುದು? ನರ್ಮದಾ ನದಿ. ಈ ನರ್ಮದಾ ನದಿ ಏನಿದೆ, ಭಾರತದಲ್ಲಿ 2 ರಿಫ್ಟ್ ವ್ಯಾಲಿ ರಿವರ್ಸ್ ಇದೆ, ಅಂದರೆ ಶೀಳು ಕಣಿವೆಯ ನದಿಗಳು, ರಿಫ್ಟ್ ವ್ಯಾಲಿ ರಿವರ್ಸ್. ಸೊ ಹಾಗೆ ಭಾರತದಲ್ಲಿ ರಿಫ್ಟ್ ವ್ಯಾಲಿ ರಿವರ್ಸ್ ಯಾವುದು ಅಂತ ಕೇಳ್ತಾನೆ. ಸೊ ಭಾರತದಲ್ಲಿರುವಂತಹ ಶೀಳು ಕಣಿವೆಯ ನದಿಗಳು ಅಂತ ಹೇಳಿದ್ರೆ ಅದು ನರ್ಮದಾ ಮತ್ತು ತಪತಿ. ರಿಫ್ಟ್ ವ್ಯಾಲಿ ರಿವರ್ಸ್ ಇನ್ ಇಂಡಿಯಾ ಯಾವ್ದು ಹೇಳಿ? ನರ್ಮದಾ ಆ್ಯಂಡ್ ತಪತಿ. ಯಾಕಂದರೆ ಭಾರತದ ಅತಿ ದೊಡ್ಡ ರಿಫ್ಟ್ ವ್ಯಾಲಿ ಸಿಗೋದಲ್ಲಿ ನರ್ಮದಾ ಮತ್ತು ತಪತಿ ನಡುವೆ ಬರುವಂಥ ವಿಂಧ್ಯ ಆ್ಯಂಡ್ ಸಾತ್ಪುರ ರೇಂಜ್. ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿರ್ತೀನಿ ನಾನು ನಿಮಗೆ. ಈ ವಿಂಧ್ಯ ಮತ್ತು ಸಾತ್ಪುರ ರೇಂಜ್ ಏನಿದೆ, ಇಲ್ಲಿ ಬರುವಂಥ ವಿಂಧ್ಯ ಮತ್ತು ಸಾತ್ಪುರ ರೇಂಜ್ಗಳ ನಡುವೆ ಹರಿಯುವಂಥದ್ದು ನರ್ಮದಾ ಮತ್ತು ತಪತಿ ನದಿಗಳು. ಅಲ್ಲಿ ಈ ನರ್ಮದಾ ನದಿ ಭಾರತದ ಅತಿ ದೊಡ್ಡ ರಿಫ್ಟ್ ವ್ಯಾಲಿ ರಿವರ್ ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ. ಸೊ ವೆಸ್ಟ್ ಫ್ಲೋಯಿಂಗ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ನರ್ಮದಾ ರಿವರ್, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ. ರಿಫ್ಟ್ ವ್ಯಾಲಿ ರಿವರ್ ಯಾವುದು? ಶೀಳು ಕಣಿವೆಯ ನದಿ ಕೂಡ ಹೌದು, ಹೌದಲ್ಲ. ಇದು ಉಗಮ ಆಗ್ತಿರೋದಲ್ಲಿ ಇದು ಮಧ್ಯಪ್ರದೇಶದಲ್ಲಿ ಉಗಮ ಆಗ್ತಾ ಹೋಗುತ್ತೆ. ಈ ನದಿಯ ಉಗಮ ಸ್ಥಾನ ಎಲ್ಲಿ ಹಾರಿಸನ್ ಆಗ್ತಿದೆ? ಮಧ್ಯಪ್ರದೇಶದಲ್ಲಿ ಉಗಮ ಆಗ್ತಿದೆ. ಹಾರಿಸನ್ ಆಗ್ತಿರೋದಲ್ಲಿ ಮಧ್ಯಪ್ರದೇಶ ರಾಜ್ಯದಲ್ಲಿ. ಅಲ್ಲಿ ಮಧ್ಯಪ್ರದೇಶದಲ್ಲಿ ಅಮರಕಂಟಕ್. ಸೊ ಮಧ್ಯಪ್ರದೇಶದ ಅಮರಕಂಟಕ್ಕಲ್ಲಿ ನರ್ಮದಾ ನದಿಯು ಅಥವಾ ರೇವಾ ನದಿಯು ಉಗಮ ಆಗುತ್ತೆ. ನರ್ಮದಾ ಇನ್ನೊಂದು ಹೆಸರು ರೇವಾ. ಕ್ಲಿಯರ್, ಹೌದಲ್ಲ. ಹಾಗೆಯೇ ಇದು ಕೊನೆಯದಾಗಿ ಸೇರುವಂಥ ಸ್ಥಳ, ಫೈನಲ್ ಆಗಿ ಈ ಡ್ರೈನ್ ಹೆಡ್ ಫೈನಲ್ ಆಗಿ ಸೇರೋದು ಎಲ್ಲಿಗಿದು? ಯಾವುದು? ಅರೇಬಿಯನ್ ಸಮುದ್ರ, ಗುಜರಾತಲ್ಲಿ ಬರುವಂತಹ ಅರೇಬಿಯನ್ ಸಮುದ್ರಕ್ಕೆ ಇದು ಹೋಗಿ ಜಾಯ್ನ್ ಆಗ್ತಾ ಬರುತ್ತೆ. ಗುಜರಾತ್ ಪಕ್ಕದಲ್ಲಿ ಬರುವಂತಹ ಅರೇಬಿಯನ್ ಸಮುದ್ರ. ಹಾಗೆಯೇ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳೆಲ್ಲವೂ ಕೂಡ ಸೇರೋದು ಎಲ್ಲಿಗೆ? ಅರೇಬಿಯನ್ ಸಮುದ್ರಕ್ಕೆ ಹೋಗಿ ಸೇರ್ತಾ ಹೋಗುತ್ತೆ, ಅರೇಬಿಯನ್ ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗ್ತಾ ಬರುತ್ತೆ. ಇನ್ನು ಇದು ಯಾವುದು? ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ದೊಡ್ಡದಾದಂಥ ನದಿ. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಇದು ಯಾವುದು? ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ದಿ ಪೆನಿನ್ಸುಲರ್ ಇಂಡಿಯಾ. ಅಂದರೆ ಅತಿ ದೊಡ್ಡದಾದ ನದಿ, ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ದೊಡ್ಡದಾದ ನದಿ ಯಾವುದು? ನರ್ಮದಾ ನದಿ. 1312 ಕಿಲೋಮೀಟರ್ಸ್ ಲೆಂತನ್ನು ಇದು ಒಳಗೊಂಡಿದೆ. 1312 ಕಿಲೋಮೀಟರ್ಷ್ಟು ಉದ್ದವನ್ನು ಒಳಗೊಂಡಿದೆ ಅದು ನರ್ಮದಾ ನದಿ. ಯಾವ್ಯಾವ ಸ್ಟೇಟ್ಸಲ್ಲಿ ಇದು ಹಾದೋಗುತ್ತೆ? ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇದು ಹಾದೋಗುತ್ತೆ. ಅಂದರೆ ನರ್ಮದಾ ನದಿ ಯಾವ ಸ್ಟೇಟ್ಸಲ್ಲಿ ಫ್ಲೋ ಆಗುತ್ತೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹರಿಯುವಂತಹ ನದಿಯೇ ಇದು ನರ್ಮದಾ. ಇದು ವಿಂಧ್ಯ ಮತ್ತು ಸಾತ್ಪುರ ರೇಂಜ್ನ ನಡುವೆಯಲ್ಲಿ ಹರಿತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಈ ಗಮನ ಹರಿಸುತ್ತೆ ಅಂತ ಹೇಳಿದ್ರೆ ಇಲ್ಲಿ ನರ್ಮದಾ ರಿವರ್ ನೋಡಿ, ಈ ಭಾಗದಲ್ಲಿ ನರ್ಮದಾ ರಿವರ್ ಬರುತ್ತೆ. ಇದೇ ಪಕ್ಕದಲ್ಲಿ ಬರೋದು ಯಾವುದು?
ತಪತಿ ನದಿ. ಹೌದಲ್ಲ, ನರ್ಮದಾ ಮತ್ತು ತಪತಿ ಎರಡು ಕೂಡ ರಿಫ್ಟ್ ವ್ಯಾಲಿ ರಿವರ್, ಎರಡು ಕೂಡ ಗುಜರಾತ್ ಹತ್ತಿರ ಹೋಗಿ ಯಾವುದಕ್ಕೆ ಅರೇಬಿಯನ್ ಸಮುದ್ರವನ್ನು ಸೇರಿಕೊಳ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟಲ್ಲಿ ಹಾಗೆಯೇ ಈ ಒಂದು ನರ್ಮದಾ ನದಿಗೆ ಹಲವಾರು ಉಪನದಿಗಳು ಕೂಡ ನೋಡ್ತಾ ಹೋಗ್ತೀವಿ, ಟ್ರಿಬ್ಯೂಟರೀಸ್ಗಳು. ಹಾಗಿದ್ರೆ ಈ ನರ್ಮದಾ ನದಿಗೆ ಇರುವಂಥ ಟ್ರಿಬ್ಯೂಟರಿಗಳು ಯಾವುದು ಅಂತ ನೋಡೋದಾದರೆ, ನರ್ಮದಾ ನದಿಗೆ ಇರುವಂಥ ಟ್ರಿಬ್ಯೂಟರಿಗಳು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಎಡಬದಿಯ ಉಪನದಿಗಳು. ಅಂದರೆ ನರ್ಮದಾ ನದಿ ಹೀಗೆ ಹರಿತಾ ಇದ್ದರೆ ಇಲ್ಲಿಂದ ಬಂದು ಸೇರುವಂತಹ ನದಿಗಳು. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು? ಇದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗುತ್ತೆ, ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗುತ್ತೆ. ಸೊ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು ಅಂತ ನೋಡೋದಾದರೆ, ಸೊ ಇಲ್ಲಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಹೇಳಿದ್ರೆ ಎಡ ಬದಿಯ ಉಪನದಿಗಳು ಬರ್ನಾರ್. ಯಾವ ನದಿಗಳು ಬರ್ತಿದ್ದು? ಬರ್ನಾರ್, ಭಂಜರ್, ಶೇರ್, ಶಕ್ಕರ್, ಅದಲ್ಲ ಶಕ್ಕರ್, ದೂದಿ, ತಾವಾ, ಗಂಜಲ್, ಛೋಟಾ ತಾವಾ, ಕಾವೇರಿ. ಈ ಕಾವೇರಿ ಅಲ್ಲ, ಕರ್ನಾಟಕ ಕಾವೇರಿ ಅಲ್ಲ, ಇಲ್ಲಿ ಬರೋ ಮಧ್ಯಪ್ರದೇಶದಲ್ಲಿ ಬರುವಂಥ ಕಾವೇರಿ, ಒಂದು 40 ಕಿಲೋಮೀಟರ್ ಲೆಂತ್ ಅಷ್ಟೇ ಇದೆ ಇದರದ್ದು. ಕಾವೇರಿ, ಕುಂಡಿ, ಗೋಹಿ, ಖರ್ಚನ್ ಇವೆಲ್ಲವೂ ಕೂಡ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಎಡಬದಿಯ ಉಪನದಿಗಳು. ಯಾವ ನದಿ ಇರೋದು? ನರ್ಮದಾ ನದಿಗಿರುವಂಥ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಮತ್ತೊಂದು ಸಲ ನೋಡ್ತಾ ಹೋಗೋಣ. ಯಾವುದಿದೆ? ಬರ್ನಾರ್, ಬಂಜಾರ್, ಶೇರ್, ಶಕ್ಕರ್, ದೂದಿ, ತಾವಾ, ಗಂಜಲ್, ಛೋಟಾ ತಾವಾ, ಕಾವೇರಿ, ಗುಂಡಿ, ಗೋಯಿ, ಖರ್ಚನ್ ಇವೆಲ್ಲವೂ ಕೂಡ ಯಾವುದು? ನರ್ಮದಾ ನದಿಯ ಎಡಬದಿಯ ಉಪನದಿಗಳು, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಇನ್ನು ನರ್ಮದಾ ನದಿಯ ಬಲಬದಿಯ ಉಪನದಿಗಳು ನೋಡ್ತಾ ಹೋಗೋಣ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ನೋಡ್ತಾ ಹೋಗೋಣ. ಯಾವ್ಯಾವುದು? ಹೀರಣ್, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಯಲ್ಲಿ ಹೀರಣ್, ಟೆಂಡೋಣಿ, ಹೀರಣ್, ಕೋರಲ್, ಕೋಲಾರ್, ಮ್ಯಾನ್, ಹುರಿ, ಹಟ್ನಿ. ಯಾವುದು? ಹಟ್ನಿ, ವರ್ಸಾಂಗ್ ಇವೆಲ್ಲ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಯಾವುದು? ಮತ್ತೊಂದ್ಸಲ ನೋಡ್ಬೇಡ. ಹಿರಾನ್, ಟೆಂಡೋಣಿ, ಕೋಲಾರ, ಮ್ಯಾನ್, ಹುರಿ, ಹಟ್ನಿ ಆ್ಯಂಡ್ ವರ್ಸಾಂಗ್ ಇವೆಲ್ಲವೂ ಕೂಡ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಬಲಬದಿಯ ಉಪನದಿಗಳು ಈ ನರ್ಮದಾ ನದಿಗಿರುವಂಥದ್ದು. ಎಡಬದಿಯ ಉಪನದಿ ಯಾವುದು? ಬಲಬದಿ ಉಪನದಿ ಅಂತ ಆಯಿತು. ಮತ್ತು ಎಲ್ಲಿ ಹೋಗಿ ಸೇರ್ತಿದೆ? ಅರೇಬಿಯನ್ ಸಮುದ್ರಕ್ಕೆ ಹೋಗಿದ್ದು ಜಾಯ್ನ್ ಆಗ್ತಿದೆ ಗುಜರಾತಲ್ಲಿ ಅಂತಲೂ ಕೂಡ ಗೊತ್ತಾಯಿತು. ಇದಕ್ಕೆ ಒಂದು ಉಪನದಿಗಳು ಕೂಡ ನೋಡ್ಕೊಂಡು ಇದು ಮ್ಯಾಪರ್ಕನ್ನು ಮಾಡಿಬಿಡೋಣ. ಯಾವ್ಯಾವ ನದಿಗಳು ಬರ್ತಾ ಹೋಗುತ್ತೆ, ಉಪನದಿಗಳು ಯಾವ್ದು ಬರ್ತಾ ಹೋಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ನರ್ಮದಾ ರಿವರ್. ಹೌದಲ್ಲ, ನರ್ಮದಾ ರಿವರ್ ನೋಡಿ, ಈ ಭಾಗದಲ್ಲಿ ನರ್ಮದಾ ರಿವರ್ ಹುಟ್ಟಿ ಹೀಗೆ ಹೋಗ್ತಾ ಇರುತ್ತೆ. ಈ ನರ್ಮದಾ ರಿವರ್ ಹೀಗೆ ಬಂದು ಬೇ ಆಫ್ ಬೆಂಗಾಲ್ನ ಹೋಗಿ ಜಾಯ್ನ್ ಆಗುತ್ತೆ. ಅರೇಬಿಯನ್ ಸಮುದ್ರ ಹೋಗಿ ಜಾಯ್ನ್ ಆಗುತ್ತೆ. ಅರಬ್ಬಿ ಸಮುದ್ರವನ್ನು ಹೋಗಿ ಜಾಯ್ನ್ ಆಗುತ್ತೆ. ಯಾವುದು? ನರ್ಮದಾ ರಿವರ್. ಈ ನರ್ಮದಾ ರಿವರ್ಗೆ ಹಲವಾರು ನದಿಗಳು ಬರ್ತವೆ ಅಂತ ಹೇಳಿದೆ ನೋಡಿ. ಯಾವುದು? ಇಲ್ಲಿ ಈ ಭಾಗದಲ್ಲಿ ಒಂದು ಬರ್ಗಿ ರಿವರ್ ಹೋಗ್ತಾ ಇದೆ. ಹಾಗಾಗಿ ಈ ಬರ್ಗಿ ರಿವರ್ಗೆ ಒಂದು ಬರ್ಗಿ ಡ್ಯಾಮನ್ನು ಕಟ್ಕೊಂಡಿದ್ದೀವಿ. ಬರ್ಗಿ ರಿವರ್, ಬರ್ಗಿ ಡ್ಯಾಮ್. ಇನ್ನೊಂದು ಯಾವುದು? ಬರ್ನಹರ್ ಅಂತ ಹೇಳಿದೆ ನೋಡಿ. ಇಲ್ಲೊಂದು ರಿವರ್ ಯಾವುದು ಹೋಗ್ತದೆ? ಬರ್ನಹರ್ ರಿವರ್. ಸೊ ಇದಕ್ಕೆ ಬರ್ನಹರ್ ರಿವರ್ಗೆ ಹೋಗ್ಬಿಟ್ಟು ಯಾವುದಿದೆ? ಬರ್ನಹರ್ ಡ್ಯಾಮ್ ಕೂಡ ಇದೆ. ಬರ್ನಹರ್ ಡ್ಯಾಮನ್ನು ಕೂಡ ನೋಡ್ತಾ ಹೋಗ್ತೀವಿ. ಹೌದಲ್ಲ. ಮತ್ತೆ ಇಲ್ಲಿ ವರ್ಸಾಂಗ್ ಅಂತ ನೋಡಿ. ವರ್ಸಾಂಗ್ ಅಂತ ಒಂದು ನದಿ ಹೇಳೋದ್ನಲ್ಲ, ಈ ವರ್ಸಾಂಗ್ ಅನ್ನೋ ನದಿ ಇಲ್ಲಿ ಬರುತ್ತೆ. ವರ್ಸಾಂಗ್ ನದಿ. ಹೌದಲ್ಲ. ಮತ್ತೆ ಇಲ್ಲಿ ಬರ್ನಾ ನೋಡಿ, ಈ ಭಾಗದ ಬರೋದು ಯಾವುದು? ಬರ್ನಾ ರಿವರ್. ಬರ್ನಾ ರಿವರ್ಗೆ ಬರ್ನಾ ಡ್ಯಾಮನ್ನು ಕೂಡ ಕಟ್ಕೊಂಡಿದ್ದೀವಿ. ಬರ್ನಾ ರಿವರ್ ಕಟ್ಟೋದು ಯಾವುದು? ಬರ್ನಾ ಡ್ಯಾಮ್. ಇಲ್ಲಿ ಬರೋದು ಯಾವುದು? ಕೋಲಾರ್ ನದಿ. ಈ ಕೋಲಾರ್ ನದಿಗೆ ಕೋಲಾರ್ ಡ್ಯಾಮನ್ನು ಕಟ್ಕೊಂಡಿದ್ದೀವಿ. ಕೋಲಾರ್ ನದಿ, ಕೋಲಾರ್ ಡ್ಯಾಮ್. ಇದು ಚನ್ಕೇಶ್ವರ್ ರಿವರ್ ಬರುತ್ತೆ. ಇಲ್ಲಿ ಚನ್ಕೇಶ್ವರ್ ರಿವರ್ ಬರ್ತಾ ಇದೆ. ಇಲ್ಲಿ ಹಿರಾನ್ ನೋಡಿ, ಹಿರಾನ್ ಅನ್ನೋ ನದಿ ಕೂಡ ಬರ್ತಾ ಇದೆ. ಈ ಭಾಗದಲ್ಲಿ ಹಿರಾನ್ ಅನ್ನೋ ನದಿ ಜೋಬಟ್ ಡ್ಯಾಮ್ನ ಕಟ್ಕೊಂಡಿದ್ವಿ. ಹಿರಾನ್ ನದಿಗೆ ಮಧ್ಯಪ್ರದೇಶದಲ್ಲಿ ಯಾವುದನ್ನ ಕಟ್ಟಿದ್ದೀವಿ? ಜೋಬಟ್ ಡ್ಯಾಮ್. ಇದೇ ಭಾಗದಲ್ಲಿ ಮ್ಯಾನ್ ರಿವರ್ ಬರುತ್ತೆ. ಈ ಮ್ಯಾನ್ ರಿವರ್ಗೆ ಮ್ಯಾನ್ ಡ್ಯಾಮನ್ನು ಕಟ್ಕೊಂಡಿದ್ದೀವಿ. ಮ್ಯಾನ್ ರಿವರ್ಗೆ ಮ್ಯಾನ್ ಡ್ಯಾಮನ್ನು ಕಟ್ಕೊಂಡಿದ್ದೀವಿ. ಇದೇ ಭಾಗದಲ್ಲಿ ಇನ್ನೊಂದು ಯಾವ್ದು ಬರುತ್ತೆ? ಸುಖಿ. ಸುಖಿಯು ಕೂಡ ಸುಖಿ
ಡ್ಯಾಮನ್ನು ಕಟ್ಕೊಂಡಿದ್ವಿ, ಸುಕ್ಕಿ ಡ್ಯಾಮನ್ನು ಕಟ್ಕೊಂಡಿದ್ವಿ, ಹೌದಲ್ಲ. ಇಲ್ಲಿ ಇದೇ ನರ್ಮದಾ ನದಿಗೆ ಯಾವುದು ಓಂಕಾರೇಶ್ವರ ಡ್ಯಾಮನ್ನು ಕಟ್ಟಿದ್ದೀವಿ. ಇಲ್ಲಿ ಅದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾನೆ. ಓಂಕಾರೇಶ್ವರ ಡ್ಯಾಮ್ ಯಾವ ನದಿಗಿದೆ? ಓಂಕಾರೇಶ್ವರ ಡ್ಯಾಮ್ ನರ್ಮದಾ ನದಿಗಿದೆ. ಮತ್ತೆ ಇಂದಿರಾ ಸಾಗರ ಡ್ಯಾಮ್ ಮಧ್ಯಪ್ರದೇಶದಲ್ಲಿ ಬರುತ್ತದೆ. ಇಂದಿರಾ ಸಾಗರ ಡ್ಯಾಮ್ ಇದು ಕೂಡ ಯಾವುದಕ್ಕಿದೆ? ಇಂದಿರಾ ಸಾಗರ ಡ್ಯಾಮ್ ನರ್ಮದಾ ನದಿಗಿದೆ. ಮತ್ತೆ ಇದೇ ಭಾಗದಲ್ಲಿ ಮಹೇಶ್ವರ ಡ್ಯಾಮ್ ನೋಡಿ, ಇಂದಿರಾ ಸಾಗರ ಡ್ಯಾಮ್, ಓಂಕಾರೇಶ್ವರ ಡ್ಯಾಮ್, ಮಹೇಶ್ವರ ಡ್ಯಾಮ್ ಇವೆಲ್ಲನೂ ಕೂಡ ನರ್ಮದಾ ನದಿಗೆ ಇರುವಂಥದ್ದು. ಹೈಯೆಸ್ಟ್ ಡ್ಯಾಮನ್ನು, ಸೊ ಭಾರತದಲ್ಲಿಯೇ ಅತಿ ಹೆಚ್ಚು ಡ್ಯಾಮನ್ನು ಹೊಂದಿರುವ ನದಿ ಅಂತ ಕೇಳಿದ್ರೆ ನರ್ಮದಾ ನದಿ. ನರ್ಮದಾ ಮತ್ತು ನರ್ಮದಾ ಟ್ರಿಬ್ಯೂಟರಿಗಳಿಗೆ ಬರ್ತಾ ಇದೆ ಇಂದಿರಾ ಸಾಗರ ಡ್ಯಾಮ್, ಓಂಕಾರೇಶ್ವರ ಡ್ಯಾಮ್, ಮಹೇಶ್ವರ ಡ್ಯಾಮ್. ನೋಡಿ ಇದು ಭಾಗದಲ್ಲಿ ಬರೋದಾದ್ರೆ ಇಲ್ಲಿ ನಿಮ್ಗೆ ಹೇಳಿದೆ ಯಾವುದು ತಾವಾ ರಿವರ್ ಬರುತ್ತೆ. ಇಲ್ಲಿ ತಾವಾ ರಿವರ್ಗೆ ತಾವಾ ಡ್ಯಾಮನ್ನು ಕೂಡ ಕಟ್ಕೊಂಡಿದ್ದಾರೆ. ತಾವಾ ರಿವರ್ಗೆ ತಾವಾ ಡ್ಯಾಮನ್ನು ಕಟ್ಕೊಂಡಿದ್ದೀವಿ. ನೋಡಿ ಹಲವಾರು ಡ್ಯಾಮ್ಗಳು ನೋಡಿದ್ವಿ. ತಾವಾ ಡ್ಯಾಮ್ ನೋಡಿದ್ವಿ, ಇಂದಿರಾ ಸಾಗರ ಡ್ಯಾಮ್, ಓಂಕಾರೇಶ್ವರ, ಮಹೇಶ್ವರ ಡ್ಯಾಮ್. ಮತ್ತು ಇಲ್ಲಿ ಬಂದಾಗ ಬರ್ಗಿ ಡ್ಯಾಮನ್ನು ನೋಡಿದ್ವಿ. ಇಲ್ಲಿ ಬರ್ಗಿ ಡ್ಯಾಮ್ ಬರುತ್ತೆ, ಬರ್ಗಿ ಡ್ಯಾಮ್ನ ನೋಡಿದ್ವಿ, ಹೌದಲ್ಲ. ಇವೆಲ್ಲನೂ ಕೂಡ ನೋಡಿ ಇಲ್ಲಿ ಜೋಬಟ್ ಡ್ಯಾಮ್ನ ನೋಡಿದ್ವಿ, ಇಲ್ಲಿ ಮ್ಯಾನ್ ಡ್ಯಾಮ್ನ ನೋಡಿದ್ವಿ. ಇವೆಲ್ಲನೂ ಕೂಡ ಯಾವುದಕ್ಕೆ ಇರುವಂಥದ್ದು? ಯಾವುದು ನಿಮ್ಮ ನರ್ಮದಾ ನದಿಗಿರುವಂತಹ ಅತಿ ಪ್ರಮುಖವಾದಂತಹ ಯಾವುದು ಡ್ಯಾಮ್ಗಳನ್ನು ನೋಡಿದ್ವಿ. ಇಷ್ಟು ನದಿ ಮತ್ತು ನದಿ ಉಪನದಿಗಳನ್ನು ನೋಡಿದ್ವಿ. ಇದಕ್ಕೆ ಒಂದೊಂದೇ ನೋಡ್ತಾ ಬರೋಣ. ಇಲ್ಲಿಗೆ ಇರುವಂಥ ಪ್ರಮುಖವಾದಂಥ ಅಣೆಕಟ್ಟೆಗಳು ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲಾಗಿ ಸರ್ದಾರ್ ಸರೋವರ ಅಣೆಕಟ್ಟೆ. ಈ ಸರ್ದಾರ್ ಸರೋವರ ಅಣೆಕಟ್ಟೆನ ಪ್ಲಾನ್ನ ಸ್ಟಾರ್ಟ್ ಆಗೋದು ನೆಹರು ಅವರು ಇರಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ. 1969 ಸ್ಟಾರ್ಟ್ ಆಗುತ್ತೆ. ಆದರೆ ಇದು ವರ್ಕ್ ಸ್ಟಾರ್ಟ್ ಆಗೋದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು 1987ರಲ್ಲಿ. ಸೊ ಇದು ಯಾವಾಗ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಇದ್ರದ್ದು? ಸೊ ಏಪ್ರಿಲ್ 1997. ಏಪ್ರಿಲ್ 1987ರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತೀವಿ. 1987 ಸ್ಟಾರ್ಟ್ ಆಗುತ್ತೆ. ಓಪನಿಂಗ್ ಡೇಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 17, 2017. 2017 ಸೆಪ್ಟೆಂಬರ್ 17ನೇ ತಾರೀಕು ಭಾರತದ ಪ್ರಧಾನಿಯಾದಂಥ ಮೋದಿಯವರು ಇದನ್ನು ಇನಾಗ್ರೇಷನ್ ಮಾಡ್ತಾರೆ. ಯಾವುದು? ಸರ್ದಾರ್ ಸರೋವರ ಡ್ಯಾಮ್. ಈ ಸರ್ದಾರ್ ಸರೋವರ ಡ್ಯಾಮ್ ಯಾವ ರಾಜ್ಯದಲ್ಲಿ ಬರುತ್ತೆ ನೋಡಿ ಕೇಳೋದಾದ್ರೆ ಗುಜರಾತಲ್ಲಿ ಬರುತ್ತೆ. ಸರ್ದಾರ್ ಸರೋವರ ಡ್ಯಾಮ್ ಗುಜರಾತಲ್ಲಿ ಬರುತ್ತೆ, ಹೌದಲ್ಲ. ಇದ್ರ ವಿರುದ್ಧನೇ ಯಾವುದು ನರ್ಮದಾ ಬಚಾವೋ ಆಂದೋಲನ ಸ್ಟಾರ್ಟ್ ಆಗುತ್ತೆ. ಯಾವುದು? ನರ್ಮದಾ ಬಚಾವೋ ಆಂದೋಲನ. ಹಾಗೆಯೇ ಈ ನರ್ಮದಾ ಬಚಾವೋ ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ಯಾರು? ಮೇಧಾ ಪಾಟ್ಕರ್. ಯಾರು? ಮೇಧಾ ಪಾಟ್ಕರ್. ಯಾಕೆ ಈ ನರ್ಮದಾ ನದಿಗೆ ಸರ್ದಾರ್ ಸರೋವರ ಡ್ಯಾಮನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದಾಗ ಇದಕ್ಕೆ ವಿರುದ್ಧವಾಗಿ ನರ್ಮದಾ ಬಚಾವೋ ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ಮೇಧಾ ಪಾಟ್ಕರ್ ಅವರು. ಮೇಧಾ ಪಾಟ್ಕರ್ ಅವರು ಇವರೊಬ್ಬರು ಪರಿಸರವಾದಿ, ಹೌದಲ್ಲ. ಎನ್ವಿರಾನ್ಮೆಂಟ್ ಪ್ರೊಟೆಸ್ಟ್ ಹಾಕಿ ವರ್ಕ್ ಮಾಡ್ತಿರ್ತಾರೆ ಇವರು ಪರಿಸರವಾದಿ ಆಗಿರೋದ್ರಿಂದ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ಗುಜರಾತಲ್ಲಿ ಬರುವಂತಹ ಡ್ಯಾಮ್. ಇದು ಈ ಒಂದು ಭಾಗದಲ್ಲಿ ಯಾವುದು ಅರ್ಥ್ಕ್ವೇಕ್ ಝೋನ್ ಆಗಿರುತ್ತೆ, ಭೂಕಂಪ ವಲಯ ಇರೋ ಭಾಗದಲ್ಲಿ ನರ್ಮದಾ ನದಿಗೆ ಸರ್ದಾರ್ ಸರೋವರ ಡ್ಯಾಮನ್ನು ಕಟ್ಟಿದ್ದಾರೆ. ಒಂದು ವೇಳೆ ಡ್ಯಾಮ್ ಹೊಡೆದು ಹೋದರೆ ಅಲ್ಲಿರುವಂಥ ಪರಿಸರಕ್ಕೆ ಹಾನಿಯಾಗುತ್ತೆ ಮತ್ತು ಜನಗಳು ಕೂಡ ಹಾನಿಯಾಗುತ್ತೆ. ಈ ಡ್ಯಾಮಿಂದ, ಈ ಹಿನ್ನೀರಿನಿಂದ ಹಲವಾರು, ಇಲ್ಲಿ ನೋಡಿ ಗಿರ್ ಅರಣ್ಯ ಪ್ರದೇಶ ಬರ್ತಾ ಹೋಗುತ್ತೆ ಈ ಭಾಗದಲ್ಲಿ. ಇಲ್ಲಿರುವಂತಹ ಫಾರೆಸ್ಟ್ ಏರಿಯೆಲ್ಲ ಕೂಡ ಮುಳುಗಡೆ ಆಗಿಬಿಡುತ್ತೆ ಅಂತೇಳಿ ಇವರು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಆಂದೋಲನ ಮಾಡ್ತಾರೆ. ಅದೇ ನರ್ಮದಾ ಬಚಾವೋ ಆಂದೋಲನ. ಆದರೆ ಅದನ್ನು 17ರಲ್ಲಿ ನದಿಯನ್ನು ಆಲ್ರೆಡಿ ಡ್ಯಾಮನ್ನು ಉದ್ಘಾಟನೆ ಮಾಡಿದ್ದಾರೆ ಮೋದಿಯವರು. ನರ್ಮದಾ ಬಚಾವೋ ಯಾರು ಮಾಡಿದ್ದು? ಮೇಧಾ ಪಾಟ್ಕರ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ, ಹೌದಲ್ಲ. ಇನ್ನು ಮಹೇಶ್ವರ ಅಣೆಕಟ್ಟೆ. ಮಹೇಶ್ವರ ಡ್ಯಾಮ್ ಕೂಡ ಬರೋದಲ್ಲಿ ಮಧ್ಯಪ್ರದೇಶದಲ್ಲಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಡ್ಯಾಮ್ಗಳನ್ನು ಹೊಂದಿರುವ ರಾಜ್ಯ ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ಯಾವ ಭಾರತದಲ್ಲಿ ಅತಿ ಹೆಚ್ಚು ಡ್ಯಾಮ್ಗಳನ್ನು ಹೊಂದಿರುವ ನದಿ ಅಂತ ಕೇಳಿದ್ರೆ, ಹೈಯೆಸ್ಟ್ ಡ್ಯಾಮನ್ನು ಹೊಂದಿರುವಂಥ ರಿವರ್ ಅಂತ ಕೇಳ್ತು ಅಂತ ಹೇಳಿದ್ರೆ ನರ್ಮದಾ ನದಿ. ನೆಕ್ಸ್ಟು ಬರ್ಗಿ ಅಣೆಕಟ್ಟೆ. ಸೊ ಬರ್ಗಿ ಅಣೆಕಟ್ಟೆಯಲ್ಲಿ ಬರ್ತಿದೆ ಜಬ್ಬಲ್ಪುರ ಜಿಲ್ಲೆಯಲ್ಲಿ, ಮಧ್ಯಪ್ರದೇಶದಲ್ಲಿ ಬರುವಂತಹ ಜಬ್ಬಲ್ಪುರ ಜಿಲ್ಲೆಯಲ್ಲಿ ಈ ಬರ್ಗಿ ಡ್ಯಾಮನ್ನು ಕೂಡ ಕಟ್ಟಿದ್ದಾರೆ. ಇನ್ನು ಮ್ಯಾನ್ ಡ್ಯಾಮ್ ಕೂಡ ಮಧ್ಯಪ್ರದೇಶದ ಧಾರ್ ಡಿಸ್ಟಿಕಲ್ಲಿ ಬರ್ತಾ ಹೋಗುತ್ತೆ ಮ್ಯಾನ್ ಡ್ಯಾಮ್. ಇನ್ನು ಜೋಬತ್ ಅಣೆಕಟ್ಟೆ, ಜೋಬತ್ ಡ್ಯಾಮ್ ಮಧ್ಯಪ್ರದೇಶದ ಅಲಿರಾಜ್ಪುರ ಜಿಲ್ಲೆಯಲ್ಲಿ ಬರುತ್ತೆ. ಅಲಿರಾಜ್ಪುರ ಜಿಲ್ಲೆಯಲ್ಲಿ ಬರ್ತಾ ಇದೆ. ಇದು ಕೂಡ ಬರ್ತಿರೋದಲ್ಲಿ ಜೋಬತ್ ಡ್ಯಾಮ್. ಇದು ಜೋಬತ್ ಡ್ಯಾಮ್. ಇನ್ನು ಇಂದಿರಾ ಸಾಗರ ಅಣೆಕಟ್ಟೆ, ಪುನಾಸ ಅಣೆಕಟ್ಟೆ ಅಥವಾ ಪುನಾಸ ಡ್ಯಾಮ್ ಅಥವಾ
ಪುನಾಸ ಅಣೆಕಟ್ಟೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇಂದಿರಾ ಗಾಂಧಿ ಸಾಗರ್ ಡ್ಯಾಮ್ ಹೌದಲ್ಲ, ಇದು ಕೂಡ ಬರೋದಲ್ಲಿ ಮಧ್ಯಪ್ರದೇಶದಲ್ಲಿ. ನೆಕ್ಸ್ಟು ಓಂಕಾರೇಶ್ವರ ಡ್ಯಾಮ್ ಕೂಡ ಮಧ್ಯಪ್ರದೇಶದಲ್ಲಿ ಬರುವಂಥದ್ದು. ಇವೆಲ್ಲವೂ ಕೂಡ ನರ್ಮದಾ ನದಿಗೆ ಇರುವಂಥದ್ದು ಹೌದಲ್ಲ. ಇವಾಗ ಏನೇನು ಡ್ಯಾಮ್ಗಳು ಹೇಳಿದೆ ಅವೆಲ್ಲವೂ ಕೂಡ ಅದು ಮತ್ತು ಮೈನರ್ ಮತ್ತು ಮೇಜರ್ ಡ್ಯಾಮ್ಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಒಂದ್ಸಲ ಚೆಕ್ ಮಾಡಿಬಿಡಬೇಕಿದ್ರೆ ನೋಡಿ, ನರ್ಮದಾ ನದಿ ಉಗಮ ಆಗಿ ಬರುತ್ತೆ ಅದೆಲ್ಲ ಹೀಗೆ ಬರ್ತಾ ಇದೆ. ಇದಕ್ಕೆ ಹಲವಾರು ನದಿಗಳು ಕೂಡ ಬಂದು ಜಾಯ್ನ್ ಆಗ್ತವೆ ಅಂತ ನಿಮ್ಗೆ ಹೇಳಿದೆ. ಫೈನಲ್ ಆಗಿ ಹೋಗಿ ಅರಬ್ಬಿ ಸಮುದ್ರವನ್ನು ಜಾಯ್ನ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಯಾವ್ದು ಬರ್ತಾವೆ ನೋಡಿ, ಇಲ್ಲಿ ಬಂದಾಗ ಬಿಚ್ಚೈ ಡ್ಯಾಮ್ ಅಂತ ಬರುತ್ತೆ ಒಂದು, ಇನ್ನೊಂದು ಬರ್ನಾರ್ ಡ್ಯಾಮ್ ಅಂತ ಬರುತ್ತೆ, ಇನ್ನೊಂದು ರೋಸರ್ ಡ್ಯಾಮ್ ಅಂತ ಬರುತ್ತೆ, ಬಾಸ್ತಿಯಾ ಡ್ಯಾಮ್ ಅಂತ ಬರುತ್ತೆ ಈ ಭಾಗದಲ್ಲಿ. ಇನ್ನು ಬರ್ಗಿ ಡ್ಯಾಮ್ ಎಲ್ಲ ಉತ್ತರ ಪ್ರದೇಶದಲ್ಲಿ ಬರ್ಗಿ ಡ್ಯಾಮ್, ಚಿಂಕಿ ಡ್ಯಾಮ್ ಅಂತ ಬರುತ್ತೆ, ಚಿಂಕಿ ಡ್ಯಾಮ್, ಸಿತ್ವಾರ ಡ್ಯಾಮ್ ಬರುತ್ತೆ, ಇಲ್ಲಿ ಬರ್ಣಾ ಡ್ಯಾಮ್ ಬರುತ್ತೆ, ವಸಾಂಗ್ಬಾದ್ ಡ್ಯಾಮ್ ಕೂಡ ಬರುತ್ತೆ, ತಾವಾ ಡ್ಯಾಮ್ ಕೂಡ ಬರುತ್ತೆ ನೋಡಿ, ಬಿಚಿಯಾ ಡ್ಯಾಮ್ ಕೂಡ ಬರುತ್ತೆ, ಬಿಚಿಯಾ ಕ್ಯಾನಲ್ ಬರುತ್ತೆ, ಇಲ್ಲಿ ಲಾಟಿಯಾ ಡ್ಯಾಮ್ ಕೂಡ ಬರುತ್ತೆ, ಲಾಟಿಯಾ ಡ್ಯಾಮ್ ನೋಡಿ ಈ ಭಾಗದಲ್ಲಿ ಬಂದಾಗ ಯಾವುದು ತಾವಾ ಡ್ಯಾಮ್ ಅಂತ ಹೇಳಿದೆ, ತಾವಾ ಡ್ಯಾಮ್ ಬರುತ್ತೆ ಇಲ್ಲಿ. ಇನ್ನು ಇದೇ ಭಾಗದಲ್ಲಿ ಯಾವುದು ನರ್ಮದಾ ಅಣೆಕಟ್ಟೆ ಅಥವಾ ಇಂದಿರಾ ಗಾಂಧಿ ಡ್ಯಾಮ್ ಇಂದಿರಾ ಗಾಂಧಿ ಸಾಗರ ಬರ್ತಾ ಹೋಗುತ್ತೆ. ಇಲ್ಲಿ ಓಂಕಾರೇಶ್ವರ ಡ್ಯಾಮ್ ಅಥವಾ ಪುನಾಸ ನೋಡಿ, ಇಲ್ಲಿ ಪುನಾಸ ಡ್ಯಾಮ್ ಅಥವಾ ಇಂದಿರಾ ಗಾಂಧಿ ಡ್ಯಾಮ್ ಅಂತ ಏನು ಹೇಳುತ್ತಲ್ಲ ಅದು ಈ ಭಾಗದಲ್ಲಿ ಬರುತ್ತೆ. ಪುನಾಸ ಡ್ಯಾಮ್ ಅಥವಾ ಇಂದಿರಾ ಗಾಂಧಿ ಡ್ಯಾಮ್. ಇದು ಓಂಕಾರೇಶ್ವರ ಡ್ಯಾಮ್ ಕೂಡ ಬರುತ್ತೆ ಇಲ್ಲಿ, ಓಂಕಾರೇಶ್ವರ ಡ್ಯಾಮ್. ಇದು ಬರ್ವಾ ಡ್ಯಾಮ್. ಸೊ ಬರ್ವಾ ಡ್ಯಾಮ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಹಿರಣ್ಪಾಲ್ ಕೂಡ ಡ್ಯಾಮ್ ಇಲ್ಲಿ ಬರುತ್ತೆ. ಈ ಥರದ್ದು ಹಲವಾರು ಡ್ಯಾಮ್ಗಳು ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಸೊ ಇಷ್ಟು ಕೂಡ ಇದಕ್ಕೆ ಯಾವುದು ನರ್ಮದಾ ನದಿಗೆ ಇರುವಂತಹ ಪ್ರಮುಖವಾದಂಥ ಡ್ಯಾಮ್ಗಳು. ಹಾಗಾಗಿ ಇಂಡಿಯಾದಲ್ಲಿಯೇ ಹೈಯೆಸ್ಟ್ ಡ್ಯಾಮ್ ಅನ್ನೋದು ಯಾಕಂತ ಹೇಳಿದ್ರೆ ಇದು ಹರಿತಾ ಇರೋದು ರಿಫ್ಟ್ ವ್ಯಾಲಿಯಲ್ಲಿ ಹರಿತಿರೋದ್ರಿಂದ ಈ ಭಾಗದಲ್ಲಿ ಡ್ಯಾಮ್ಗಳ ಸಂಖ್ಯೆ ಜಾಸ್ತಿ ಇರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಹೌದಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಉಪಖಂಡದಲ್ಲಿಯೇ ಭಾರತದಲ್ಲಿ 5ನೇ ಅತಿ ಉದ್ದವಾದ ನದಿ ಅಂತ ಕೇಳಿದ್ರೆ ಯಾವುದು, ಭಾರತ ಉಪಖಂಡದಲ್ಲಿ 5ನೇ ಅತಿ ಉದ್ದವಾದ ನದಿ ಅಂತ ಕೇಳ್ತು ಅಂತ ಹೇಳಿದ್ರೆ ನರ್ಮದಾ ರಿವರ್ ಈಸ್ ದಿ 5th ಲಾಂಗೆಸ್ಟ್ ರಿವರ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಹೌದಲ್ಲ. ಇನ್ನು ಇದು ಕಪಿಲ್ಧಾರ, ಧರ್ದಿ ಮತ್ತು ಧುವಂಧರ್ ಎಂಬ 3 ಜಲಪಾತಗಳನ್ನು ಒಳಗೊಂಡಿದೆ. ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾನೆ, ನರ್ಮದಾ ನದಿ ಒಳಗೊಂಡಿರುವಂತಹ ಜಲಪಾತಗಳು ಯಾವುದು ಅಂತ. ಸೊ ಯಾವುದು, ಇಟ್ ಹ್ಯಾಸ್ 3 ವಾಟರ್ ಫಾಲ್ಸ್. ಇದು 3 ವಾಟರ್ ಫಾಲ್ಸ್ಗಳನ್ನು ಜಲಪಾತಗಳನ್ನು ಹೊಂದಿದೆ. ಯಾವ್ಯಾವುದು, ಕಪಿಲ್ಧಾರ, ಧರ್ದಿ ಆ್ಯಂಡ್ ಧುವಂಧರ್ ಕಪಿಲ್ಧಾರ ಮತ್ತು ಧರ್ದಿ ಜಲಪಾತಗಳನ್ನು, ಧರ್ದಿ ಫಾಲ್ಸನ್ನು ನರ್ಮದಾ ನದಿ ಮಧ್ಯಪ್ರದೇಶ ಭಾಗದಲ್ಲಿ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಇದು ಅಲಿಯಾ ಬೆಟ್ಟ. ಈ ಅಲಿಯಾ ಬೆಟ್ಟ ಅನ್ನೋ ಒಂದು ಐಲ್ಯಾಂಡನ್ನು ಕೂಡ ಮಾಡಿದೆ. ತುಂಬ ಇಂಪಾರ್ಟೆಂಟ್ ಇದು. ನರ್ಮದಾ ನದಿಯಿಂದ ಆಗಿರುವಂಥ ದ್ವೀಪ ಯಾವುದು, ಅಲಿಯಾ ಬೆಟ್ ಎಂಬುದು ನರ್ಮದಾ ನದಿ ನಿರ್ಮಿತವಾದ ದ್ವೀಪಗಳಲ್ಲಿ ಅತಿ ದೊಡ್ಡದಾದ ದ್ವೀಪ. ನರ್ಮದಾ ನದಿ ಯಾವುದಕ್ಕೆ, ಅರೇಬಿಯನ್ ಸೀಗೆ ಜಾಯ್ನ್ ಆಗುತ್ತಲ್ಲ, ಅರೇಬಿಯನ್ ಸೀಗೆ ಜಾಯ್ನ್ ಆಗಬೇಕಾದ್ರೆ ಹಾಗೆ ಮಾಡಿರುವಂಥ ದ್ವೀಪಗಳಲ್ಲಿ ಅಲಿಯಾ ಬೆಟ್ ಯಾವುದು ದೊಡ್ಡದಾದಂಥ ದ್ವೀಪ. ಅಲಿಯಾ ಬೆಟ್ ಈಸ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ನರ್ಮದಾ ರಿವರಲ್ಲಿ ಬರುವ ಅತಿ ದೊಡ್ಡದಾದಂಥ ಒಂದು ಯಾವುದು ಐಲ್ಯಾಂಡ್ಸ್ ಆಗಿದೆ, ದ್ವೀಪವಾಗಿದೆ ಅಲಿಯಾ ಬೆಟ್ ಐಲ್ಯಾಂಡ್. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಭಾಗದಲ್ಲಿ ಬರುವಂಥ ನರ್ಮದಾ ರಿವರಲ್ಲಿ ಹೋಗುವಂಥ ನರ್ಮದಾ ನದಿಯಲ್ಲಿ ಫ್ಲೋ ಆಗುತ್ತೋ ಆ ಭಾಗದಲ್ಲಿ ಬರುವಂಥ ಒಂದು ನ್ಯಾಷನಲ್ ಪಾರ್ಕ್ ಯಾವುದು, ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಕನ್ಹಾ ನ್ಯಾಷನಲ್ ಪಾರ್ಕ್ ಅಥವಾ ಸರ್ಪಾನ್ ರಿವರ್. ಈ ಭಾಗದಲ್ಲಿ ಸರ್ಪಾನ್ ರಿವರ್ ಕೂಡ ಬರುತ್ತೆ, ಸರ್ಪಾನ್ ರಿವರ್ ಟ್ರಿಬ್ಯೂಟರಿ. ಸೊ ಸರ್ಪಾನ್ ರಿವರ್ ಇಲ್ಲಿ ಕನ್ಹಾ ನ್ಯಾಷನಲ್ ಪಾರ್ಕ್ ಬರುತ್ತೆ. ನರ್ಮದಾ ನದಿಯ ಭಾಗದಲ್ಲಿ ಬರುವಂಥದ್ದು ಯಾವುದು, ಕನ್ಹಾ ನ್ಯಾಷನಲ್ ಪಾರ್ಕ್. ಆ ಮಧ್ಯಭಾಗದಲ್ಲಿ ನದಿ ಯಾವುದು, ಸುರ್ಪಾನ್ ರಿವರ್ ಅಥವಾ ಸರ್ಫಾನ್ ರಿವರ್ ಈ ಭಾಗದಲ್ಲಿ ಹರಿತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಕೂಡ ನರ್ಮದಾ ನದಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಮಾಹಿತಿ. ಮತ್ತೊಂದು ನದಿ ವ್ಯವಸ್ಥೆಯೊಂದಿಗೆ ಮತ್ತೆ ಭೇಟಿ ಮಾಡುತ್ತೇನೆ. ನಮಸ್ಕಾರ.